ರಾಜಧಾನಿ ಬೆಂಗಳೂರಿನ ಮಾಂಸ ಪ್ರಿಯರೇ ಎಚ್ಚರ ಎಚ್ಚರ. ಈ ಸ್ಟೋರಿನ ನೋಡಿ ಆಮೇಲೆ ಹೋಟೆಲಿಂದ ಮಾಂಸ ತಂದು ತಿನ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀರಾ. ಕಬಾಬ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲ. ಈ ಸ್ಟೋರಿ ನೋಡಿ. ಹೋಟೆಲ್ಗಳಲ್ಲಿ ಸೇವಿಸೋ ಮುನ್ನ ಈ ವಿಡಿಯೋ ನೋಡಿದ್ರೆ ವಾಕರಿಕೆ ಬಿಡುತ್ತೆ. ನಾವು ಹೋಟ್ಲಿಗೆ ಹೋಗಿ ತಿಂತಾ ಇದ್ವಾ, ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇದ್ವಾ, ಅಯ್ಯೋ ಈ ಹೋಟೆಲಿಂದ ನಾವು ಯಾವತ್ತಾದ್ರೂ ಆರ್ಡರ್ ಮಾಡ್ಬಿಟ್ಟಿದ್ವಾ ಅಂತ ಈಗ ಗಾಬರಿ ಬಿಡ್ಬೇಕು. ಯಾಕೆ ಅಂತಂದ್ರೆ ಕೊಳೆತು ಹೋಗಿ ನಾರ್ತಾ ಇದೆ ಚಿಕನ್. ಆ ಚಿಕನ್ ಅನ್ನ ಬಳಸಿ ಬಿರಿಯಾನಿ ಮಾಡಿರೋದು. ಹೋಟೆಲ್ ಪರಿಶೀಲನೆ ವೇಳೆ ಬೆಚ್ಚಿಬಿದ್ದಿದ್ದಾರೆ ಜಿಬಿಎ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಕೊಳೆತು ನಾರ್ತಾ ಇದ್ದ ಚಿಕನ್ ಬಳಕೆ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಬೆಂಗಳೂರು ದಕ್ಷಿಣ ಪಾಲಿಕೆ ಅಧಿಕಾರಿಗಳ ಪರಿಶೀಲನೆ ವೇಳೆ ಶಾಕ್ ಆಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ತಿಲಕ್ ನಗರದ ಸ್ಟಾರ್ ಅಂಬೂರು ಬಿರಿಯಾನಿ, ಸಿಕ್ಕಾಪಟ್ಟೆ ಫೇಮಸ್ ಇದು ಸ್ಟಾರ್ ಅಂಬೂರು ಬಿರಿಯಾನಿ. ತುಂಬಾ ಕಡೆ ಬ್ರಾಂಚಸ್ ಇದೆ. ಯಾರ್ಯಾರು ಇಲ್ಲಿ ತಿಂದಿದ್ರೋ ಈಗ ಯೋಚನೆ ಮಾಡಬೇಕು. ಈ ಹೋಟೆಲ್ನಲ್ಲಿ ಇದ್ದಂತ ಫ್ರೀಸರ್ ನಲ್ಲಿ ಕೊಳೆತು ನಾರ್ತಾ ಇತ್ತಂತೆ ಚಿಕನ್. ಆ ಕೊಳೆತು ನಾರ್ತಿದ್ದ ಚಿಕನ್ ಅಲ್ಲೇ ಬಿರಿಯಾನಿ ಕಬಾಬು ಮಾಡ್ತಾ ಇದ್ರಂತೆ. ಆಹಾ ಘಮ ಘಮ ಅಂತಿದೆ ಅಂತ ಹೋಗಿ ತಿಂದವರು ಎಷ್ಟು ಮಂದಿನೋ. ಕೊಳೆತ ಮಾಂಸ ಬಳಕೆಯ ಹಿನ್ನೆಲೆಯಲ್ಲಿ ಹೋಟೆಲ್ಗೆ ಈಗ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಅವಾಗವಾಗ ಈ ತರ ಚೆಕ್ ಮಾಡ್ತಾ ಇದ್ರೆ ಅದೇನೇನು ಕತೆ ಆಗುತ್ತೋ ಗೊತ್ತಿಲ್ಲ. ಈ ಅಲ್ಲಿ ಹೋಗಿ ತಿನ್ನೋರ್ದೊಂದು ಕತೆ ಆದ್ರೆ ಈಗೇನಿದ್ರು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದಲ್ಲ. ಅದು ಯಾವ ಹೋಟೆಲ್ ಬರೀ ಜಸ್ಟ್ ನೋಡೋದಷ್ಟೇನೆ. 4 ಸ್ಟಾರ್ ಇದೆಯಾ, 5 ಸ್ಟಾರ್ ಇದೆಯೋ ತಗ ಆರ್ಡ್ರ್ ಮಾಡು. ಅಲ್ಲಿದ್ದ ವ್ಯವಸ್ಥೆ ಏನೋ ಅದೇನು ಕತೆಯೋ ಮನೆಗೆ ತಂದು ಕೊಡ್ತಾರೆ, ತಿಂದ ಅಷ್ಟೇನೆ. ಆದರೆ ಕೊಳ್ತೋಗಿರೋದನ್ನೆಲ್ಲ ಯೂಸ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. 1 ಲಕ್ಷ ದಂಡ ವಿಧಿಸಿದ್ದಾರೆ. ಅದು ಎಷ್ಟು ಲಕ್ಷ ಜನ ಇಲ್ಲಿ ತಿಂದಿದ್ದಾರೋ ಗೊತ್ತಿಲ್ಲ. ಅವ್ರ ಆರೋಗ್ಯ ಕತೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾಗತ್ತೆ. ಇದು ನಿಜವಾಗ್ಲೂ ಹೋಟೆಲಲ್ಲಿ ತಿನ್ನೋರಿಗೆ, ಈ ನಾನ್ ವೆಜ್ ಪ್ರಿಯರಿಗೆ, ಮನೇಲಿ ಏನು ಮಾಡ್ಕೊಂಡು ತಿನ್ನೋದು, ಹೋಟೆಲ್ ಕಬಾಬ್ ಸಕ್ಕದಾಗಿರುತ್ತೆ ಅಂತ ತಿನ್ನೋರಿಗೆ ಇನ್ಮೇಲೆ ತಿನ್ಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ವಾಕರಿಕೆ ಬರುತ್ತೆ. ಯಾರಿಗೆಲ್ಲ ಏನೇನು ಹೆಲ್ತ್ ಅಪ್ಸೆಟ್ ಆಗಿದೆಯೋ ಅದೇನು ಕತೆಯೋ ಗೊತ್ತಿಲ್ಲ. ದಿಢೀರಂತ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಏನು ಅನ್ನೋದು ಗೊತ್ತಾಗಿದೆ. ಹುಳ ಬಿದ್ದಾರೆ. ವಾಸನೆ ಬರ್ತಾ ಇದೆ. ಭಾಳ ಮಾಹಿತಿ ನೀಡ್ತಾರೆ ನಮ್ಮ ರಿಪೋರ್ಟರ್ ಗಣೇಶ್. ಕೊಳೆತ ಚಿಕನ್ ಅನ್ನ ಬಳಕೆ ಮಾಡ್ತಾ ಇದ್ರು, ಜನರಿಗೆಲ್ಲ ಯಾಮರ್ಸ್ತಿದ್ರು ಅಂತ ಗೊತ್ತಾಯ್ತು. ಯಾವ ರೀತಿಯಾಗಿ ತಗ್ಲಾಕೊಂಡ್ರು ಅಂದ್ರೆ ಅಲ್ಲಿ ಚಿತ್ರಣ ಹೇಗಿತ್ತು, ಅಧಿಕಾರಿಗಳಿಗೆ ಏನ್ ಹೇಳಿದ್ರು? ತನಿಖೆಗಳು ನಿಂತು ಈಗ ಜಯನಗರದ ತಿಲಕ್ ನಗರದಲ್ಲಿರುವಂತ ಒಂದು ನಾನ್ ವೆಜ್ ಹೋಟೆಲ್ ಏನಿದೆ, ಒಂದು ಅಬು ಬಿರಿಯಾನಿ ಅಂತ ಹೇಳಿ, ಅದರಲ್ಲಿ ಇದ್ದಂತಹ ಮಾಂಸಗಳನ್ನ ಮಾರಾಟಗಳ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು, ಸಾಕಷ್ಟು ದೂರುಗಳಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಜಿಬಿಎ ಆರೋಗ್ಯ ವಿಭಾಗದ ಅಧಿಕಾರಿಗಳು ಹೋಗಿ ಒಂದು ರೀತಿಯಲ್ಲಿ ವಿಸಿಟ್ ಮಾಡ್ತಾರೆ, ತಪಾಸಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಸಾಕಾಗುವಂತಹ ವಸ್ತುಸ್ಥಿತಿಯಲ್ಲಿ ಕಂಡು ಬಂದಿರುವಂತದ್ದು. ಅಲ್ಲಿ ಏನು ಮಾಂಸವನ್ನ ಸ್ಟೋರೇಜ್ ಮಾಡುವಂತಹ ಫ್ರಿಡ್ಜ್ಗಳನ್ನು ನೋಡಿದ್ರೆ ಅದೊಂದ್ ರೀತಿಯಲ್ಲಿ ಒಂದ್ ರೀತಿ ನೋಡ್ಲಿಕ್ಕೂ ಆಗಲ್ಲ, ಆ ರೀತಿಯ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ಹಾಗೇನೆ ಅದೇ ಒಂದು ಶೇಖರಣೆ ಮಾಡುವಂತಹ ಒಂದು ಸ್ಟೋರೇಜ್ ಮಾಡುವಂತಹ ಮಾಂಸವನ್ನೇ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ ಅನ್ನುವಂಥದ್ದು ಈಗ ಬೆಳಕಿಗೆ ಬಂತು. ಹಾಗಾಗಿ ಅವರಿಗೆ ದಂಡ ಹಾಕುವಂಥದ್ದು ಜೊತೆಗೆ ಶುಚಿತ್ವದ ಕೊರತೆ, ಹಾಗೇನೆ ಶುಚಿತ್ವ ಇಲ್ಲದ ಹಿನ್ನೆಲೆಯಲ್ಲಿ ಆ ಹೋಟೆಲ್ಗೆ ತಾತ್ಕಾಲಿಕವಾಗಿ ಬೀಗ ಹಾಕುವಂತ ಪ್ರಕ್ರಿಯೆ ಕೂಡ ಆ ನಿಟ್ಟಿನಲ್ಲಿ ಆಗ್ತಾ ಇರುವಂತದ್ದು. ಈಗ ಒಂದೊಂದಲ್ಲಿ ದಂಡವನ್ನು ಹಾಕಿ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಹಾಗೇನೆ ಮುಂದೆ ಪರಿಶೀಲನೆ ಆಗೋದವರು ಕೂಡ ಒಂದ್ ರೀತಿಯಲ್ಲಿ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಈಗ ಜಿಬಿಎ ಅಧಿಕಾರಿಗಳು ನೀಡಿರುವಂತದ್ದು. ಒಟ್ಟಾರೆ ಎಲ್ಲ ಒಂದ್ ರೀತಿಯಲ್ಲಿ ನಾನ್ ವೆಜ್ ಪ್ರಿಯರ್ ಏನಿರ್ತಾರೆ, ನಾನ್ ವೆಜ್ ಪ್ರಿಯರ್ ಕೂಡ ಒಂದ್ ರೀತಿಯಲ್ಲಿ ಈ ತರದ ಒಂದಿಷ್ಟು ವಿಜುವಲ್ ನೋಡ್ಬೇಕಾಗತ್ತೆ. ಕಾರಣ ಏನಂತಂದ್ರೆ ಎಷ್ಟರ ಮಟ್ಟಿಗೆ ನಾನ್ ವೆಜ್ ಅನ್ನ ತಿನ್ನುವಂತ ಸೇವನೆ ಮಾಡುವಂತವರಿಗೆ ಎಷ್ಟರ ಮಟ್ಟಿಗೆ ಅದು ಶುಚಿತ್ವವಾಗಿರುತ್ತೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗುತ್ತೆ. ಹಾಗಾಗಿ ಆ ಒಂದು ಮಾರಾಟ ಮಾಡುವಂತಹ ಒಂದು ಬಿರಿಯಾನಿ ಹೋಟೆಲ್ಗಳಲ್ಲಿ ಇದು ಕಂಡು ಬಂದಿರೋದು. ಸಹಜವಾಗಿ ಇದು ಗ್ರಾಹಕರನ್ನು ಕೂಡ ಒಂದು ರೀತಿಯಲ್ಲಿ ಆತಂಕ ಮಾಡುವಂತಹ ಘಟನೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.